ರಾಮ ಮಂದಿರದ ಬಗ್ಗೆ ಮೂವರು ಶಾಸಕರ ನಡುವೆ ಟಾಕ್ ಫೈಟ್ ನಡೆದಿದೆ. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಶಾಸಕರ ಟಾಕ್ ವಾರ್ಗೆ ವೇದಿಕೆಯಾಗ್ಬಿಡ್ತು. ಶರಣು ಸಲಗಾರ್ ವರ್ಸಸ್ ಬಿಆರ್ ಪಾಟೀಲ್ ವರ್ಸಸ್ ಸಿದ್ದು ಪಾಟೀಲ್, ಇಂಥದ್ದೊಂದು ಸಿಚುವೇಶನ್ ಜಾತ್ರಾ ಮಹೋತ್ಸವದ ವೇದಿಕೆಯಲ್ಲಿ ಸೃಷ್ಟಿಯಾಗ್ಬಿಡ್ತು. ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಜಾತ್ರೆ ಇದು. ಬೀದರ್ ಜಿಲ್ಲೆಯ ಹಾರಕೂಡ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಮೂವರು ನಾಯಕರು ಪರಸ್ಪರ ಕೌಂಟರ್ ಅನ್ನ ಕೊಟ್ಕೊಂಡಿದ್ದಾರೆ. ಮೋದಿ ನೇತೃತ್ವದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಎಲ್ಲರೂ ಹಬ್ಬದ ರೀತಿ ಸಂಭ್ರಮಿಸಬೇಕು ಅಂತ ಹೇಳಿ ಶರಣು ಸಲಗಾರ್ ಹೇಳಿದ್ರೆ, ಧಾರ್ಮಿಕ ಕಾರ್ಯಕ್ರಮವನ್ನ ರಾಜಕೀಯವಾಗಿ ಬಳಸ್ತಿದ್ದಾರೆ ಅಂತ ಹೇಳಿ ಬಿಆರ್ ಪಾಟೀಲ್ ಕೌಂಟರ್ ಅನ್ನ ಕೊಡ್ತಾರೆ. ಅವಾಗ ಅವನ ಪಾದಕೆಯನ್ನು ತಂದು ಶಿವಾಸನದ ಮೇಲೆ ಇಟ್ಟು ಭರತ ರಾಜ್ಯವನ್ನ ಆಳ್ತಾನ ಅಂತ ರಾಮ ಮಂದಿರದ ಉದ್ಘಾಟನೆ ನಾವು ಕೆಲವೇ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಈ ದೇಶಕ್ಕೆ, ಈ ಜಗತ್ತಿಗೆ ಏನಾದ್ರೂ ಆದರ್ಶ ಅಂದ್ರ ಆ ರಾಮ, ಸೀತೆ, ದಶರಥ ಅವರೇ ಆದರ್ಶ. ಆ ಆದರ್ಶದ ಫಲವಾಗಿ ಇವತ್ತು ಈ ನಾಡಿನಲ್ಲಿ ಛತ್ರಪತಿ ಶಿವಾಜಿ. ಬಂಧುಗಳೇ, ಇಂಥ ಧಾರ್ಮಿಕ ವೇದಿಕೆಯನ್ನ ರಾಜಕೀಯವಾಗಿ ನಾವು ದುರುಪಯೋಗ ಮಾಡಿಕೊಳ್ಬಾರ್ದು. ಇಲ್ಲಿ ಬಂದಂಥವ್ರು ನಾವೆಲ್ಲರೂ ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಪೂಜ್ಯರ ದರ್ಶನ ಪಡೆದು ನಿಮ್ಮೆಲ್ಲರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡು ಮನೆಗೆ ಹೋಗಲಿಕ್ಕೆ ಬಂದಿದ್ದೇವೆ. ಆದರೆ ವೇದಿಕೆ ಎಲ್ಲೆಲ್ಲೂ ಹೋಗ್ತಾ ಇದೆ. ಸೇವಕನಾಗಿ ನಾವು ಕಾರ್ಯ ನಿಲ್ಕೊಂಡು ಹೋಗ್ತೇವೆ. ಅದರ ಹಾಗೆ ತಾವೆಲ್ಲ ನೋಡ್ಬೋದು, ಇವತ್ತ ಒಳ್ಳೆಯಾದಂತ ಮಾತುಗಳು ಇವತ್ತು ನಮ್ಮ ಶರಣಣ್ಣವ್ರು ಹೇಳ್ಯಾರ. ತಾವೆಲ್ಲ ಕೇಳಿದ್ರಿಲ್ಲ, ಆದ್ರೆ ಸ್ವಲ್ಪ ಜನರಿಗೆ ಡೈಜೆಸ್ಟ್ ಆಗಲ್ಲ. ಯಾಕಾಗಲ್ಲ? ಇವತ್ತ ನಮ್ಮ ಧರ್ಮದ ಸಭೆ ಇದೆ, ನಮ್ಮ ಧರ್ಮ ಮಾತಾಡ್ರೆ ಏನ್ ತಪ್ಪೇನಿದೆ ಗೊತ್ತಾ? ಏನ್ ತಪ್ಪಿದೆ? ರಾಮನ ಬಗ್ಗೆ ಮಾತಾಡೋ ತಪ್ಪಿದೆ ಗೊತ್ತಾ? ಕಡೆ ಜನರಿಗೆ ಆಗಲ್ಲ. ಈ ಬೇರೆ ಪಕ್ಷ ಇವತ್ತು ಯಾವುದು ಮಾತಾಡೋದಿಲ್ಲ, ಆದ್ರೆ ನಮ್ಮ ಧರ್ಮ ಸಭೆ ಇದೆ ಗೊತ್ತಾ? ನಮ್ಮ ಧರ್ಮ ಬಗ್ಗೆ ಮಾತಾಡಕ ಎಲ್ಲರಿಗೂ ಹಕ್ಕಿದೆ ಗೊತ್ತಾ? ಅದು ಡೈಜೆಸ್ಟ್ ಆಗಲ್ದವ್ರಿಗೆ ಅದಕ್ಕೆ ಏನು ಮಾಡಕ್ಕಿಲ್ಲ, ಹದಿಮಾರ ತಿನ್ಬೋದು, ಅದಕ್ಕೆ ಮಾಡಕ್ಕಾಗಲ್ಲ. ಗಮನಿಸಿದ್ರೆ ಮೂವರು ನಾಯಕರ ಮಾತುಗಳನ್ನ ಮೊದಲು ಮಾತನಾಡಿದ್ದು ಶರಣು ಸಲಗಾರ್, ಬಸವ ಕಲ್ಯಾಣದ ಬಿಜೆಪಿ ಶಾಸಕ. ಹಾರಕೂಡ ಜಾತ್ರಾ ಮಹೋತ್ಸವದ ವೇದಿಕೆಯಲ್ಲಿ ಸಚಿವರು ಕೂಡ ಇರ್ತಾರೆ, ಸಾಕಷ್ಟು ಸ್ವಾಮೀಜಿಗಳು ಕೂಡ ಇರ್ತಾರೆ, ಗಣ್ಯರು ಕೂಡ ಇರ್ತಾರೆ. ಅಂಥ ವೇದಿಕೆಯಲ್ಲಿ ಶರಣು ಸಲಗಾರ್ ರಾಮ ಮಂದಿರದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರದಲ್ಲಿ ಮಾತನಾಡಿದ್ದು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂತಹ ಬಿಆರ್ ಪಾಟೀಲ್ ಅವರು ಶರಣು ಸಲಗಾರ್ಗೆ ಪರೋಕ್ಷವಾಗಿ ಕೌಂಟರ್ ಅನ್ನ ಕೊಡ್ತಾರೆ. ಇದು ಧಾರ್ಮಿಕ ವೇದಿಕೆ, ಧಾರ್ಮಿಕ ಕಾರ್ಯಕ್ರಮ. ಇದು ಈ ಕಾರ್ಯಕ್ರಮವನ್ನ ರಾಜಕೀಯಕ್ಕಾಗಿ ಬಳಕೆ ಮಾಡಿಕೊಳ್ಳಬಾರದು. ಇಲ್ಲಿ ಮಾತು ಎಲ್ಲಿಂದಾನೋ ಹಿಡಿದು ಮತ್ತೆಲ್ಗೋ ಹೋಗ್ತಾ ಇದೆ ಅಂತ ಹೇಳಿ ಶರಣು ಸಲಗಾರ್ಗೆ ಕೌಂಟರ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ರಾಮ ಮಂದಿರದ ವಿಚಾರ ಹಾಗೆ ನರೇಂದ್ರ ಮೋದಿಯವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದು ಬಿಜೆಪಿಯ ಹುಮನಾಬಾದ್ನ ಶಾಸಕರಾಗಿರುವಂತಹ ಸಿದ್ದು ಪಾಟೀಲ್. ಇವತ್ತು ಧರ್ಮದ ವಿಚಾರದ ಬಗ್ಗೆ ಮಾತನಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಇದು ಧಾರ್ಮಿಕ ಕಾರ್ಯಕ್ರಮ, ರಾಮ ಮಂದಿರ ಇಡೀ ಭಾರತೀಯರದ್ದು, ಹಾಗಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಕೌಂಟರ್ ಅನ್ನ ನೀಡ್ತಾರೆ. ಒಂದು ಕಾರ್ಯಕ್ರಮದಲ್ಲಿ 100 ಜನ ಸೇರಿರುವಂತಹ ಕಾರ್ಯಕ್ರಮ, ವೇದಿಕೆಯಲ್ಲಿ ಸಾಕಷ್ಟು ಜನ ಗಣ್ಯರಿರ್ತಾರೆ. ಅಂಥ ಕಾರ್ಯಕ್ರಮದಲ್ಲಿ ಮೂವರು ಶಾಸಕರ ನಡುವೆ ಟಾಕ್ ಫೈಟ್, ಅರ್ಥಾತ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಒಂದು ಸಿಚುವೇಶನ್ ಆ ವೇದಿಕೆಯಲ್ಲಿ ನಿರ್ಮಾಣ ಆಗಿತ್ತು. ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದೆ. ಬಟ್ ಈ ವಿಚಾರವಾಗಿ ಆಗ್ತಾ ಇರುವಂತಹ ಕೆಸರೆರಚಾಟ ಇನ್ನೂ ಕೂಡ ನಿಂತಿಲ್ಲ ಅನ್ನುವಂಥದ್ದಕ್ಕೆ ಕಾರ್ಯಕ್ರಮದ ವೇದಿಕೆ ಸಾಕ್ಷಿಯಾಗಿತ್ತು, ವಿಪರ್ಯಾಸದಂತೆ ಕಾಣಿಸ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.